ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕು ಅಂದಮೇಲೆ ನಕಾರಾತ್ಮಕ ಸಕಾರಾತ್ಮಕ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಡಿಲೇಬೇಕು. ಇದನ್ನ ಯಾರೂ ತೀರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಂತಹ ದೇವಸ್ಥಾನ ಆದರೂ ಕೂಡ ಅಲ್ಲಿ ನೆಗೆಟಿವಿಟಿ ಆಗೇ ಆಗ್ತದೆ. ಎಂತಹ ಮಠ ಆದರೂ ಕೂಡ ಅಲ್ಲಿ ನೆಗೆಟಿವಿಟಿ ಆಗೇ ಆಗ್ತದೆ. ಎಂತಹ ಆಶ್ರಮ ಆದರೂ ಕೂಡ ಅಲ್ಲಿ ನೆಗೆಟಿವಿಟಿ ಆಗೇ ಆಗ್ತದೆ. ಎಂತಹ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸ್ಥಳ ಆಗಿದ್ರೂ ಕೂಡ ಅಲ್ಲಿ ನಕಾರಾತ್ಮಕವಾಗಿ ಆಕೆ ಆಗ್ತದೆ. ಶುದ್ಧವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ಗಂಗೆಯೇ ಕಲುಷಿತಗೊಳ್ತಾಳೆ ಅಂತಂದರೆ ಇನ್ನು ನಮ್ಮ ಸಂಸಾರ ನಮ್ಮ ಜೀವನದಲ್ಲಿ ಕಲುಷಿತವಾಗಲ್ವಾ? ಆಗಲೇ ಆಗ್ತದೆ. ಇಂದಿನ ಭಾಗಗಳಲ್ಲಿ ನಾವು ಅದರ ಬಗ್ಗೆ ಭಾಳಷ್ಟು ವಿಸ್ತಾರವಾಗಿ ಮಾತಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನೆಗೆಟಿವಿಟಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನೆಗೆಟಿವಿಟಿಯನ್ನು ತೊಳೆಯೋದಕ್ಕೆ, ನೆಗೆಟಿವ್ನ ಅಳಿಸಾಕೋದಕ್ಕೆ ನಾನು ನಿನ್ನೆ ಒಂದು ರೆಮಿಡಿ ಕೂಡ ಹೇಳಿದೆ. ನಾನು ನಿಮಗೆ ನಿಮ್ಮ ಮನೆಯ ಸೋಫ, ಕುರ್ಚಿ, ಟೇಬಲ್ಲು, ಟೀಪಾಯಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಬೀರು ಏನಿದೆ ಎಲ್ಲವನ್ನು ಒಂದು ಸರಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡಿ ಎಲ್ಲ ಗುಡಿಸಿ ತಾರಿಸಿ ಮತ್ತೆ ಅದೇ ಜಾಗದಲ್ಲಿ ತೊಗೊಂಡು ಸೇರಿಸಿ ಅಂತ. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪವರ್ಫುಲ್. ಅಂದರೆ ಯಾವುದೇ ಅಂತ ಒಂದು ನಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಉತ್ಪತ್ತಿ ಆಯಿತು ಅಂದಾಗ ಆ ಉತ್ಪತ್ತಿ ಆಗಿರ್ತಕ್ಕಂಥ ಶಕ್ತಿ ಅಲ್ಲೆಲ್ಲ ಹೋಗಿ ಸ್ಪ್ರೆಡ್ ಆಗ್ತಕ್ಕಂಥದ್ದು ನಾವು ನೋಡ್ಕೊಂಬಂದ್ವಿ. ಆ ಸ್ಪ್ರೆಡ್ ಆಗ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ನಾವು ಈ ಸ್ಥಳಾಂತರ ಅಂದರೆ ನಮ್ಮಲ್ಲಿ ಜೋಡಿಸಿರ್ತಕ್ಕಂತಹ ಎಷ್ಟೋ ತಿಂಗಳುಗಳು ಎಷ್ಟೋ ವರ್ಷಗಳಿಂದ ಜೋಡಿಸಿರ್ತಕ್ಕಂತಹ ಆಯಾ ವಸ್ತುಗಳನ್ನು ಕದಲಿಸೋ ಮುಖಾಂತರ ನಾವು ಅದನ್ನು ಬಿಡುಗಡೆಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಅಂಶ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಕ್ಲಿಯರ್ ಆಗಲಿಲ್ಲ ಅಂತಕ್ಕಂಥದ್ದು ಅಷ್ಟೇ ನಮಗೆ ಮನಸ್ಸಿಗೆ ಇರತಕ್ಕಂಥ ಒಂದು ವಿಚಾರಗಳು. ಏನು ಮಾಡಬೇಕು? ಏನು ಮಾಡಿದ್ರೆ ಈ ನೆಗೆಟಿವಿಟಿಯಿಂದ ಹೋಗ್ತದೆ? ಅದು ಒಂದು ಸರಿ ಮಾಡಬೇಕಾ, 2 ಸರಿ ಮಾಡಬೇಕಾ, 3 ಸರಿ ಮಾಡಬೇಕಾ? ಹುಟ್ಟಿದಾಗಿಂದ ಸಾಯೋವರೆಗೂ ತಿಂತಾ ಇರ್ತೀವಲ್ವ? ನಮ್ಮ ಮನೆಯಲ್ಲಿರ್ತಕ್ಕಂತಹ ಚೈತನ್ಯ, ಆ ಶುಕ್ರನ ಚೈತನ್ಯವನ್ನು ನಾವು ಅಭಿವೃದ್ಧಿಗೊಳಿಸಬೇಕಾಗ್ತದೆ, ಉತ್ಪನ್ನ ಮಾಡ್ಬೋದಾಗುತ್ತೆ, ಅಥವಾ ಸ್ಥಿರವಾಗಿ ನೆಲೆ ನಿಲ್ಲಿಸ್ಬೋದಾಗುತ್ತೆ. ಯಾಕೆ ಸಾಧ್ಯ? ಆ ಒಂದು ಶುಕ್ರನ ಆ ಒಂದು ಚೈತನ್ಯವನ್ನು ನಾವು ಮನೇಲಿ ನೆಲೆ ನಿಲ್ಲಿಸಬೇಕು ಅಂದರೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ಚಿಂತನೆ ಮಾಡ್ತಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಬಿಡ್ತೀವಿ. ಫಸ್ಟು ನಮಗೆ ನಕಾರಾತ್ಮಕವಾಗಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಗ್ರಹಗತಿಗಳು. ಆ ಗ್ರಹಗತಿಗಳಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಅಶುಭ ಕಾರ್ಯಗಳು, ಪಾಪಗ್ರಹಗಳ ಪ್ರಭಾವ ಇತ್ತು ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನಿಮಗೆ ಅಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡಬೇಕು ಅಂತಿದ್ದಾಗ ನಮ್ಮ ಮನಸ್ಸು ಚಂಚಲ ಆಗಿಬಿಡ್ತದೆ. ಇನ್ನೇನು ಅದನ್ನು ಬಳಸ್ಕೋಬೇಕು ಅಂತಿದ್ದಾಗ ನಮ್ಮ ಮನಸ್ಸು ಚಂಚಲ ಆಗಿಬಿಡ್ತದೆ. ಅದರಿಂದ ಏನಾಗ್ತದೆ? ಅಯ್ಯೋ ನಾನು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀವಿ. ಆ ಟೈಮ್ ಪಾಸ್ ಆಗೋಗ್ತದೆ, ಟೈಮ್ ಮಿಸ್ ಆಗೋಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಗ್ರಹಗತಿಗಳಿಗೂ ನಮ್ಮ ಭೂಮಿಲಿರ್ತಕ್ಕಂಥ ಒಂದು ವೃಕ್ಷಕ್ಕೆ ಅವಿನಾಭಾವ ಸಂಬಂಧ ಇದೆ. ಗ್ರಹಗತಿಗಳಿಗೂ ನಮ್ಮ ಭೂಮಿಲಿರ್ತಕ್ಕಂಥ ಒಂದು ವೃಕ್ಷಕ್ಕೆ, ಪವಿತ್ರವಾಗಿರ್ತಕ್ಕಂಥ ವೃಕ್ಷಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದು ಯಾವುದು ಅಂದರೆ ಅರಳಿ ಮರ. ಮರಗಳಲ್ಲೇ ರಾಜ ಆಗಿರ್ತ ಅರಳಿ ಮರ. ನೀವೇನು ಮಾಡಬೇಕು? ಮೊದಲು ಶುದ್ಧ ಮಾಡ್ಕೋಬೇಕು. ನಿಮ್ಮ ಮನಸ್ಸು, ನಿಮ್ಮ ದೇಹ ಇವೆಲ್ಲವನ್ನು ಶುದ್ಧ ಮಾಡ್ಕೋಬೇಕು. ಶುದ್ಧ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಅರಳಿ ಮರ ಇರಬೇಕು. ಅರಳಿ ಮರದಲ್ಲಿ ಗಣಪತಿ ಇರಬೇಕು. ಇದು ಕಂಡೀಷನ್. ಆಕಾಶ ಕಾಯಿಲಿರ್ತಕ್ಕಂಥ ನವಗ್ರಹಗಳಿಗೂ ನಮ್ಮ ಭೂಮಿಲಿರ್ತಕ್ಕಂಥ ಅರಳಿ ಮರಕ್ಕೂ ಅವಿನಾಭಾವ ಸಂಬಂಧ. ಪಾಸಿಟಿವ್ ಎನರ್ಜಿ, ಅಲ್ಲಿರ್ತಕ್ಕಂತಹ ಎಲ್ಲ ಯೂನಿವರ್ಸಲ್ ಪವರ್, ಯೂನಿವರ್ಸಲ್ ಶಕ್ತಿಯನ್ನು ಅರಳಿ ಮರದಲ್ಲಿ ಕೇಂದ್ರೀಕೃತವಾಗಿರ್ತದೆ. ಆ ಅರಳಿ ಮರದ ಕೆಳಗಡೆ ಗಣಪತಿ ಇರಬೇಕು. ಅವನು ವಿಘ್ನ ನಿವಾರಕ. ಸರ್ವ ವಿಘ್ನಗಳ ನಿವಾರಣೆ ಮಾಡಿ ಬಿಸಾಕ್ಬಿಡ್ತಾನೆ. ಸರ್ವ ಕಷ್ಟಗಳು, ಸರ್ವ ದುಃಖಗಳನ್ನೆಲ್ಲ ಒಡೆದು ಬಿಸಾಕ್ತಾನೆ. ಪ್ರಥಮ ಪೂಜಿತ ವಿಘ್ನ ನಿವಾರಕ ಅಂತ ಹೇಳ್ತೀವಿ. ನಮಗೆ ಯಾವುದೇ ವಿಘ್ನ ಇರಲಿ, ಇವನು ಕೆಲಸ ಮಾಡಬೇಕಾ, ವಿಘ್ನ ಕಟ್. ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕಾ, ಕಟ್. ಯಾವುದೋ ಒಂದು ಸಾಲ ತರಬೇಕಾ, ಕಟ್. ಯಾವುದೋ ಮಗು ಸ್ಕೂಲ್ ಸೇರ್ಬೇಕಾ, ಕಟ್. ಯಾವುದೋ ಇಂಟ್ರ್ಯೂಗೆ ಹೋಗ್ಬೇಕಾ, ಕಟ್. ಈ ಕಟ್ಗಳನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ ಅವನು. ಯಾವ ಕಟ್ಗಳನ್ನು? ನಮಗಿರ್ತಕ್ಕಂಥ ನೆಗೆಟಿವಿಟಿ ತಡೆಗಳನ್ನೆಲ್ಲ ಅವನು ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಅದಕ್ಕೆ ಏನು ಮಾಡಬೇಕು? ಬೆಳಗ್ಗೆ ಎದ್ದೊಳ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಎದ್ದೊಳ್ಬೇಕು. ಯಾರ್ಯಾರಿಗೆ ಕೆಲಸದಲ್ಲಿ ತಡೆ ಆಗ್ತಾ ಇದೆ, ಮುನ್ನುಗ್ಗೋಕ್ಕಾಗ್ತಾ ಇಲ್ಲ, ಪ್ರತಿಯೊಂದು ಹಂತಲೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಇವರೆಲ್ಲೂ ಕೂಡ ಜನ್ಮದೋಷವನ್ನು ಪರಿವರ್ತನೆ ಮಾಡ್ಕೋಬೇಕು ಅಂತ ಆಗಾಗ ಹೇಳ್ತಾ ಇರ್ತೀನಿ. ಆ ಜನ್ಮದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಕ್ಕಂಥವ್ರು ಈ ಪ್ರಯೋಗವನ್ನು ಮಾಡಿ ನೋಡಿ. ಇದು ಭಾಳ ಅದ್ಭುತವಾಗಿ. ಸ್ವಲ್ಪ ಬೆಳಗ್ಗೆ ಎದ್ದೊಳೋದು ಕಷ್ಟ ಆಗ್ತದೆ. ಒಂದು ಸರಿ ಎದ್ದುಬಿಟ್ರೆ ಆಮೇಲೆ ಮತ್ತೆ ನಿಮ್ಮನ್ನು ಮಲಗಿಸೋರು ಯಾರೂ ಇರಲ್ಲ. ನೀವೇನು ಮಾಡಬೇಕು? ಪ್ರತಿ ಮಂಗಳವಾರ
ನೀವೇನು ಮಾಡಬೇಕು, ಅರಳಿ ಮರ, ಗಣಪತಿ ಇರ್ತಕ್ಕಂಥ ಅರಳಿ ಮರಕ್ಕೆ ಹೋಗಿ ನೀವೇನು ಮಾಡಬೇಕು, ಶುದ್ಧವಾಗಿ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಗಣಪತಿಗೆ ಎಕ್ಕಿದ ಹೂವು ಅಥವಾ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿ ತುಪ್ಪ ದೀಪವನ್ನು ಹಚ್ಚಿ ನೀವೇನು ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು. 9 ಪ್ರದಕ್ಷಿಣೆ, 18 ಪ್ರದಕ್ಷಿಣೆ, 30 ಪ್ರದಕ್ಷಿಣೆ ನಿಧಾನ ನಡಿಬೇಕು. ಟೈಮ್ ಆಯ್ತು ಅಂತ ಗುಡು 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 ಅಂತ ಓಡ್ಬಿಡೋದಲ್ಲ. ಒಂದು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಬೇಕಂದಾಗ, ಒಂದು ದೇವರನ್ನ ಪ್ರದಕ್ಷಿಣೆ ಮಾಡಬೇಕು ಅಂದಾಗ ತುಂಬು ಗರ್ಭಿಣಿ ನಡೆಯುವ ಹಾಗೆ ನಡಿಬೇಕಂತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ತುಂಬು ಗರ್ಭಿಣಿ ಹೆಂಗೆ ನಡೀತಾಳೆ? ತುಂಬ ಗರ್ಭಿಣಿ ಇಡ್ಲೋ ಬ್ಯಾಡ್ವೋ ಬಿದೋಗ್ಬಿಟ್ರೆ ಕಷ್ಟ ಅಂತ ಓಡಾಡ್ತಾಳೆ. ಆ ಥರ ನಿಧಾನಕ್ಕೆ ಭಕ್ತಿಯಿಂದ ಹೋಗಬೇಕು. ಯಾಕಂದರೆ ಆ ಅರಳಿ ಮರದಿರತಕ್ಕಂತಹ ಪಾಸಿಟಿವ್ ಎನರ್ಜಿ ನಿಮ್ಮ ದೇಹ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನು ಎಳೆದು ಬಿಡ್ತೈತೆ. ನಿಮ್ಮ ದೇಹ ಸುತ್ತುತ್ತಾ ಏನಾಗುತ್ತೆ, ಪವರ್ಫುಲ್ ಆಗಿಬಿಡ್ತೀರಿ, ಪಾಸಿಟಿವ್ ಆಗಿಬಿಡ್ತೀರಿ. ಇದು ಮಾಡಿ ನೋಡಿ. ಏನೇನು ಅಡೆತಡೆ, ಏನೇನು ಕೆಟ್ಟಗಳು ಏನಿದೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮನಸ್ಸು ಅದ್ಭುತವಾಗಿರ್ತಕ್ಕಂಥ ಸ್ವರ್ಗಮಯ ಆಗ್ತದೆ. ಒಂಥರ ಖುಷಿ ಸ್ಟಾರ್ಟ್ ಆಗ್ಬಿಡ್ತದೆ ನಿಮ್ಮ ಮನಸ್ಸು. ಅಲ್ಲಿ ತನಕ ಬರೀ ರೋದನೆ ಇರ್ತದೆ, ಆಗಲ್ಲ ಅಂತಲೇ ಬಡ್ಕೊತಿರ್ತೀರ. ಆದರೆ ಒಂದು ದಿನ ಇದು ಮಾಡಿದ ತಕ್ಷಣ ನಿಮ್ಮದು ಕ್ಲಿಯರ್ ಆಗುತ್ತೆ. ಮತ್ತೊಂದು ದಿನ ಮಾಡಿ, ಮಗದೊಂದು ದಿನ ಮಾಡಿ, ಹೀಗೆ ಮಾಡ್ತಾ ಬನ್ನಿ. ಒಂದು 3 ಮಂಗಳವಾರ, 6 ಮಂಗಳವಾರ, 9 ಮಂಗಳವಾರ ಮಾಡಿ ತುಂಬ ಅದ್ಭುತವಾಗಿರೋ ಎನರ್ಜಿ ಇದಾಗ್ತದೆ. ಒಂದಾಯಿತು. ನೆಕ್ಸ್ಟು ಜನ್ಮದೋಷಗಳನ್ನು ಪರಿವರ್ತನೆ ಮಾಡ್ಕೊಂಬಿಡಿ. ಯಾಕಂದರೆ ಎಷ್ಟೇ ಪಾಸಿಟಿವ್ ಎನರ್ಜಿ ಇದ್ದರೂ ಕೂಡ ಅದು ತಾತ್ಕಾಲಿಕ ಮಾತ್ರ. ನಿಮಗೆ ಬಿಡುಗಡೆ ಮಾಡೋಕ್ಕೆ ಹೇಳ್ಕೊಟ್ಟಂಥ ಪರಿಹಾರ ಇದು. ಆಮೇಲೆ ಅದೇ ಸುತ್ಕೊಂಡು ಇದ್ಬಿಟ್ಟಿರ. ಜನ್ಮದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಭೂಮಿ ದೋಷಗಳೇನಿದೆಯಾ ಅದನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಈಗಾಗಲೇ ಈ ಹಿಂದಿನ ವಾರದಲ್ಲಿ ಅದೆಲ್ಲ ಹೇಳ್ಕೊಟ್ಟಿದ್ದೆ ನಾನು. ಯಾವುದ್ಯಾವುದು ನಕಾರಾತ್ಮಕ, ಯಾವುದೋ ಸಕಾರಾತ್ಮಕ ಎಲ್ಲವನ್ನು ಈ ವಾರ ಪೂರ್ತಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಗಮನ ಹರಿಸಿದ್ದೀರ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿ ಬರ್ತಕ್ಕಂಥ ಪ್ರಕ್ರಿಯೆಗಳು ಏನಿದೆ ಅದೆಲ್ಲ ಜಾತಕವನ್ನು ಫಸ್ಟ್ ಜಾತಕ ಬರೆಸ್ಕೊಂಡು ಜನ್ಮದೋಷ, ಭೂಮಿ ದೋಷ ಎಲ್ಲ ನೋಡ್ಕೊಳ್ಳಿ. ಕಾಲ ಏನು ನಡೀತಿದೆ ನೋಡ್ಕೊಳ್ಳಿ. ಕಾಲದಲ್ಲಿ ಏನಾದರೂ ಅಶುಭಕಾರಕ ಗ್ರಹಗಳ ಸಂಯೋಗ ಇತ್ತು ಅಥವಾ ಅದರ ಚಲನೆ ಇತ್ತು ಅಂದರೆ ಕಾಲದೋಷವನ್ನು ಪರಿವರ್ತನೆ ಮಾಡ್ಕೊಂಬಿಡಿ ಸಾಕು. ಜನ್ಮದೋಷ, ಭೂಮಿ ದೋಷ, ಕಾಲದೋಷ ಈ 3 ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಇವರ ಪರ್ಫೆಕ್ಟ್ ಮ್ಯಾನ್. ಆಯಿತಾ? ಈ 3 ನೋಡ್ಕೊಳ್ಳಿ. ನೆಕ್ಸ್ಟು ನಮಗೆ ಧನ ಸಂಪತ್ತು ಬರಬೇಕು, ನಮಗೆ ಅಭಿವೃದ್ಧಿ ಆಗಬೇಕು, ನಮ್ಮ ಮನೇಲಿ ಶುಕ್ರ ಸ್ಥಾಪನೆ ಆಗಬೇಕು, ನಮಗೆ ಗುರುಬಲ ಬರಬೇಕು ಅಂದರೆ ಏನು ಮಾಡಬೇಕು ಅದು ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಇಲ್ಲೊಂದು ತೋರಿಸ್ತೀನಿ ನಿಮಗೆ. ಆ ವಸ್ತು ಏನದು ಗೋಮೂತ್ರ ಅಂತ ಹೇಳ್ತೀವಿ. ಗೋಮೂತ್ರ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಆದರೆ ಈ ಗೋಮೂತ್ರ ಎಷ್ಟು ಪರಮ ಪವಿತ್ರ ಅಂತಂದರೆ ನಮ್ಮ ಮೈ ಮನಸ್ಸಲ್ಲಿರ್ತಕ್ಕಂತಹ ಹಲವಾರು ನಕಾರಾತ್ಮಕ ಶಕ್ತಿಗಳನ್ನು ಇದು ಹೊಡೆದೋಡ್ಸ್ತಕ್ಕಂಥ ಶಕ್ತಿ ಇದೆ. ಒಂದು ಬಕೆಟ್ಗೆ, ವರ್ಷ ಬಕೆಟ್ಗೆ ಒಂದು 2-3 ಸ್ಪೂನು ಏನು ಗೋಮೂತ್ರ ಹಾಕ್ಬಿಟ್ಟು ಇಡೀ ಮನೆಯನ್ನೆಲ್ಲ ಒರೆಸಿ. ಆಯಿತಾ? ಒಂದು ಸ್ವಲ್ಪ ಪನ್ನೀರಿಗೆ 1 ಸ್ಪೂನು ಗೋಮೂತ್ರ ಹಾಕ್ಕೊಂಡು ಇಡೀ ಮನೆ, ದೇವ್ರ ಮಂದಿರ ಎಲ್ಲ ಕಡೆ ಚಿಮ್ಮಿಸಿ. ಗೋಮೂತ್ರ ಅಂದರೆ ನಾಟಿ ಹಸುವುದೇ ಆಗಬೇಕು. ಈ ಹಂದಿ ಹಸುಗಳು ಇದ್ದಾವೆ, ಅವ್ರದ್ದೆಲ್ಲ ತೊಗೊಂಬಂದ್ರೆ ಪ್ರಯೋಜನ ಇಲ್ಲ. ನಾಟಿ ಹಸು, ಅದು ಗಿರಿನಾರು ಸಿಕ್ಬಿಟ್ರಂತೂ ತುಂಬ ಒಳ್ಳೆಯದು. ಆಯಿತಾ? ಇದರಲ್ಲೂ ತುಂಬ ಡೂಪ್ಲಿಕೇಟ್ ಮಾಡ್ತಾರೆ, ಒರಿಜಿನಲ್ ನೋಡಿ ತಗೊಳ್ಳಿ. ಆಯಿತಾ? ಎಲ್ಲ ಕಡೆ ಸಿಂಪಡಿಸಿ, ನಿಮ್ಮ ಮನೆ ಪರಿಶುದ್ಧವಾಗಿ ಹೋಗ್ತದೆ. ಇದನ್ನು ಆವಾಗವಾಗ ಯಾವಾಗ ಏನಾದರೂ ಸಾವು ನೋವುಗಳಾದರೆ ಹಾಕಿ, ಯಾವುದಾದ್ರೂ ಹಾಸ್ಪಿಟಲ್ ಬಂದರೆ ಹಾಕಿ, ಯಾವುದಾದ್ರೂ ಅಪಘಾತಗಳಾದರೆ ಹಾಕಿ, ಯಾರಾದರೂ ಬಂದು ಹೋದರೆ ಹಾಕಿ, ಯಾರಾದ್ರು ಋತುಮತಿ ಆದರೆ ಹಾಕಿ, ಏನೇನು ಮೈಲಿಗೆಗಳಾಗತ್ತೆ ಅಂಥ ಸಂದರ್ಭದಲ್ಲೆಲ್ಲ ಶುದ್ಧ ಮಾಡ್ತಾನೇ ಇರಿ. ಏನು ಮಹಾ ಖರ್ಚಾಗತ್ತೆ? ಸೋಂಬೇರಿತನ ಬಿಡಬೇಕಷ್ಟೇ, ನಂಬಿಕೆ ಇರಬೇಕಷ್ಟೇ, ವಿಶ್ವಾಸ ಇಟ್ಕೋಬೇಕಷ್ಟೇ. ಇದನ್ನು ಮಾಡ್ತಾ ಬನ್ನಿ. ಈ ಶುಭ ಶುಕ್ರವಾರ ಇದಾದ ಮೇಲೆ ಏನು ಮಾಡಬೇಕು, ಸುತ್ತಮುತ್ತ ಇರತಕ್ಕಂಥ ಹಲವಾರು ಗೋವುಗಳು ಎಲ್ಲೆಲ್ಲೋ ಮೇಯ್ತಾ ಇರ್ತವೆ. ಅದರಲ್ಲಿ ನಾಟಿ ಹಸು ಗೋವನ್ನು ಅವನ ಒಂದು ಪರಿಚಾರಕ್ಕೆ ಹೇಳ್ಕೊಂಡು ಸೀದಾ ಕರ್ಕೊಂಡು ಬನ್ನಿ. ಕರ್ಕೊಂಡು ಎಲ್ಲಿ ಬರ್ಬೇಕಂದ್ರೆ ಸೀದಾ ನಿಮ್ಮ ಮನೆಯೊಳಗೆ ಕರ್ಕೊಂಡ್ಬಂದ್ಬಿಡಿ. ಗೃಹ ಪ್ರವೇಶ ದಿವಸ ಗೃಹ ಪ್ರವೇಶ ಮಾಡ್ತಕ್ಕಂಥನು ಈ ಕಾಮಧೇನು. ಆ ಕಾಮಧೇನುವನ್ನು ಶುಕ್ರವಾರ ದಿವಸ ನೀವೇನು ಮಾಡಬೇಕು, ಕರ್ಕೊಂಬನ್ನಿ. ಕರ್ಕೊಂಬಂದು ಅದಕ್ಕೆ ಹೊರಗಡೆನೇ ಪಾದ ತೊಳೆದ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡೋಗಿ. ಆಯಿತಾ? ಗೃಹ ಪ್ರವೇಶ ದಿವಸ ಮಾತ್ರ ಹಸು ಕರ್ಕೊಂಬರ್ಬೇಕು ಅಂತ ಅಲ್ಲ, ಗೋಮಾತೆ ಕರ್ಕೊಂಬರ್ಬೇಕು ಅಂತಲ್ಲ. ಶುಕ್ರವಾರ ಕರ್ಕೊಂಬಂದರೆ ಅದ್ಭುತವಾಗಿರ್ತಕ್ಕಂಥ ಧನಾಭಿವೃದ್ಧಿ. ಆ ಗೋಮಾತೆಯಲ್ಲಿ 33 ಕೋಟಿ ದೇವತೆ ಇರ್ತಾರೆ. ನಮ್ಗೆ ಎಲ್ಲಿ ಸಿಗ್ತಾರೆ 33 ಕೋಟಿ ದೇವತೆ? ನಮಗೆ ಕಣ್ಸ್ಕೊಂಡಿದ್ದೀವ? ಆ ಗೋಮಾತೆಯಲ್ಲಿ ಇದ್ದಾವೆ. ಆ ಗೋಮಾತೆನ ಕರ್ಕೊಂಬಂದರೆ 33 ಕೋಟಿ ದೇವತೆಗಳನ್ನ ಮನೆಯೊಳಗೆ ಕರ್ಕೊಂಬಂದಾಗೆ. ಕರ್ಕೊಂಬಂದು ಹೊರಗಡೆ ಪಾದ ತೊಳೆದು ಹೊರಗಡೆ ಕರ್ಕೊಂಬಂದು
ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದಕ್ಕೆ 5 ಥರದ ವಸ್ತುಗಳು ರೆಡಿ ಮಾಡ್ಕೊಳ್ಳಿ ಮುಂಚಿತವಾಗಿ. ಬೆಲ್ಲ, ಬಾಳೆಹಣ್ಣು, ಕೊಬ್ಬರಿ, ಹುರುಳಿ ಇವೆಲ್ಲ ರೆಡಿ ಮಾಡ್ಕೊಳ್ಳಿ. 5 ಥರದ ಹಣ್ಣು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಎಲ್ಲರೂ ಮನೇಲಿ ಇಷ್ಟ ಸಾಧ್ಯತೆ ಅವರೆಲ್ಲ ಕೂತ್ಕೊಂಡು ಅದಕ್ಕೆ ತಿನ್ನಿಸಿ, ಆ ತಿಂತಿದ್ದಾಗೇನೆ ಪ್ರದಕ್ಷಿಣೆ ಮಾಡಿ. ಸರ್ವ ಕಷ್ಟಗಳು, ಸರ್ವ ದೋಷಗಳು, ಸರ್ವ ಬಾಧೆಗಳು ನಿವಾರಣೆ ಮಾಡು. ಮಾಟ ಮಂತ್ರ ಅವಿಚಾರ ಕೃತಿಬೋದೋಷ ದುಷ್ಟಶಕ್ತಿ ಬಾಧೆ ನಿವಾರಣೆ ಮಾಡು. ನಮಗೆ ಧನಕಾನಕಾದಿಗಳ ಒಂದು ಅಭಿವೃದ್ಧಿಯನ್ನು ಕೊಡು. ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡು. ಇಲ್ಲಿ ನಿನ್ನ ಅಂಶವಾಗಿರ್ತಕ್ಕಂಥ ಶುಕ್ರನ ಅಂಶವನ್ನು ಇಲ್ಲಿ ದಯಪಾಲಿಸು. ನಿನ್ನ ಗುರುವಿನ ಅಂಶವನ್ನು ಇಲ್ಲಿ ದಯಪಾಲಿಸು. ನಮಗೆಲ್ಲ ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡು ಕಾಮಧೇನು ಕಲ್ಪವೃಕ್ಷ ಅಂತೇಳಿ ಅದನ್ನೆಲ್ಲ ಬೇಡ್ಕೊಳ್ಳಿ. ಇದಕ್ಕೆಲ್ಲ ಸಮಯ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಹೇಳಿದೆ ಅಂದ್ಬಿಟ್ಟು ಯಥಾಮೋದು ಗುಡು 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 ಓಡು 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 ಅಂತ ಕಳಿಸ್ಬಿಡೋದಲ್ಲ. ಭಕ್ತಿಯಿಂದ, ಭಾವದಿಂದ, ಪ್ರೀತಿಯಿಂದ ಒಂದಿನ ಬಿಡು ಮಾಡ್ಕೊಂಡು ಮಾಡಿ, ಶುಕ್ರ ಸಹ ಮಾಡಿ. ಸುಮ್ಮನೆ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲೆಲ್ಲೋ ಉರುಳು ಸೇವೆ ಮಾಡ್ತೀರಾ, ಯಾರೋ ಹೋಗಿದೋ ಜಾಗಕ್ಕೆ ಹೋಗ್ತೀರಾ, ಏನು ಪ್ರಯೋಜನ ಆಗೋದಿಲ್ಲ. ಸಾಕ್ಷಾತ್ ಆ 33 ಕೋಟಿ ದೇವತೆಯನ್ನೇ ಮನೆ ಕರ್ಕೊಂಡ್ಬಂದ್ಬಿಟ್ರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಅಂತಂದರೆ ಇದನ್ನು ಮಾಡಿ ನೋಡಿ. ಮಾಡೋಕ್ಕಿಂತ ಮನೆ ಶುದ್ಧ ಮಾಡಿರಿ. ಸುಮ್ಮನೆ ಗಬ್ಗಬ್ಗೆ ಇಟ್ಕೊಂಡ್ಬಿಟ್ಟು ಕರ್ಕೊಂಬಂದು ಪೂಜೆ ಮಾಡಿಬಿಡ್ದೆ ಏನು ರಿಸಲ್ಟ್ ಅನ್ಕೊಬೇಡಿ. ಆಮೇಲೆ ಲತ್ತೆ ಹೊಡೆದ್ಬಿಡ್ತೈತೆ. ಯಾಕಂದರೆ ಆ ತಾಯಿ, ಆ ಗೋಮಾತ ಮನೆಯೊಳಗೆ ಬರ್ಬೇಕಂದ್ರೆ ಶುದ್ಧವಾಗಿರಬೇಕು. ನಿಜವಾದ ನೈಜವಾಗಿರ್ತಕ್ಕಂಥ ದೈವ ಎಲ್ಲಿದಂತ ಗೊತ್ತಿದ್ರೂ ಕೂಡ ನಾವು ನಾಟಕ ಮಾಡ್ತೀವಿ. ಆ ನಾಟಕನೆಲ್ಲ ಬಿಟ್ಟುಬಿಡಿ. ಪ್ರಕೃತಿಯನ್ನು ಉಳಿಸಿ ಬೆಳೆಸಿ, ಗಿಡ ಮರಗಳನ್ನು ಬೆಳೆಸಿ, ದೈವ ವೃಕ್ಷಗಳನ್ನು ಬೆಳೆಸಿ, ದೈವ ವೃಕ್ಷಗಳನ್ನು ಪೂಜೆ ಮಾಡಿ, ದಾನ ಧರ್ಮ ಪೂಜೆಗಳನ್ನು ಯಥೇಚ್ಛ ಮಾಡ್ತಾ ಬನ್ನಿ. ಈ ಜನ್ಮದಲ್ಲಿ ಏನು ಸಂಪಾದನೆ ಮಾಡ್ತಿರೋ ಮುಂದೆ ಜನ್ಮಕ್ಕೆ ಅದು ಕ್ಯಾರಿ ಆಗ್ತದೆ. ಈ ಜನ್ಮದಲ್ಲಿ ಏನು ನಷ್ಟ ಕಷ್ಟ ಅನುಭವಿಸ್ತಿದ್ದೀರೋ ಅದೆಲ್ಲ ಕುಟುಂಬದ್ದು ನಿಮ್ಮ ಪೂರ್ವಜನ ಅಂತೇಳಿ ಆಗಾಗ ಹೇಳ್ತಾ ಇರ್ತೀನಿ ನಾನು. ಅದಕ್ಕೆಲ್ಲ ರಾಮಬಾಣ ಈ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು. ಇದಕ್ಕೆ ಲಕ್ಷ ಖರ್ಚಾಗಲ್ಲ, ಕೋಟಿ ಖರ್ಚಾಗಲ್ಲ. ಪೂಜೆ ಪುರಸ್ಕಾರಗಳಿಗಂತ ಒಂದಷ್ಟು ಹಣವನ್ನು ಎತ್ತಿಡಿ. ಹಾಸ್ಪಿಟಲ್ಗೆಲ್ಲ ಸಾಲ ಮಾಡಿಕೊಟ್ಬಿಡ್ತೀರ, ಲಕ್ಷ ತಗೊಂಡು ಕೊಟ್ಬಿಡ್ತೀರಾ. ಇವತ್ತು ಕೂಡ ನಮ್ಮ ಮೆಸೇಜ್ಗಳು ಮಾಡ್ತೀರಾ, ನಮಗೆ ನೋಡಿ ಅಂತ. ನಮಗೇನೋ ಸಿಕ್ಕಿದ್ರೆ ಪರವಾಗಿಲ್ಲ, ನಮ್ಗೆ ಸಿಕ್ಕಿಲ್ಲ ಏನು ಮಾಡ್ತಾರೆ, ಕಾಯ್ಕೊಂಡೇ ಇರ್ತೀರಾ, ಅನುಭವಿಸ್ಕೊಂಡೇ ಇರ್ತೀರಾ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದೋಳಿ. ಆ ಮಕ್ಕಳನ್ನ ಎಬ್ಬರ್ಸಿ ಕರ್ಕೊಂಡೋಗಿ. ಯಾಕೋ ಓದ್ತಾ ಇಲ್ವಲ್ಲ, ಯಾಕೋ ಕೆಲಸ ಸಿಗ್ತಾ ಇಲ್ವಲ್ಲ, ಯಾಕೋ ದುಡ್ಡು ಬರ್ತಾ ಇಲ್ವಲ್ಲ, ಯಾಕೋ ಹೇಳೋ ಮಾತು ಕೇಳ್ತಾರೆ, ಬರೀ ಕುಡ್ಕೊಂಡು ಬಿದ್ದಿರ್ತಾನೆ, ಬರೀ ಚೆಂಗ್ಲಾಗ್ಬಿಟ್ಟಿದ್ದಾನೆ, ಬರೀ ಚೆಂಗ್ಳು ಸವಸ ಆಗ್ಬಿಡಿ ಅಂತೇಳಿ ಅಡ್ಕೊಂಡು ಬೈತೀರ. ಅವನ್ನೆಲ್ಲ ಎಬ್ಬರ್ಸ್ಕೊಂಡು ಕರ್ಕೊಂಡೋಗಿ ಆ ಸೂಚನೆ ಸಿಕ್ತಿದ್ದಂಗೆ ಎಬ್ಬರ್ಸಿ ಕರ್ಕೊಂಡೋಗ್ಬಿಡಿ ಹೇಳ್ತೀನಿ. ಕರ್ಕೊಂಡೋಗ್ಬಿಟ್ಟು ಆ ಅರಳಿ ಮರ ಪ್ರದಕ್ಷಿಣೆ ಮಾಡಿ. ಸರ್ವ ಗ್ರಹ ದೋಷಗಳು ಕೂಡ ನಿವಾರಣೆ ಆಗ್ತದೆ. ಆ ಎನರ್ಜಿ ಉತ್ಪತ್ತಿ ಆಗ್ತದೆ. ಎಷ್ಟೋ ದೇವಸ್ಥಾನಗಳಲ್ಲಿ ಶೆಡ್ ಬಿಟ್ಬಿಟ್ಟು ಹೊರಗಡೆ ಬನ್ನಿ ಅಂತ. ಯಾಕೆ ಗೊತ್ತಾ? ಆ ದೇವಸ್ಥಾನ ಪ್ರಾಗಿರ್ತಕ್ಕಂತಹ ಆ ಒಂದು ಪಾಸಿಟಿವ್ ತರಂಗಗಳು ನಿಮ್ಮ ಮೈ ಒಳಗಡೆ ಸೇರಲಿ ಅಂತ. ಜಡತ್ವ ಇರಬೇಕು, ಸೋಂಬೇರಿತನ ಇರಬೇಕು, ಎಷ್ಟಿರಬೇಕು ಅಷ್ಟಿರಬೇಕು. ಅದು ಇಡೀ ಜೀವನಕ್ಕೆ ಆವರಿಸ್ಕೊಂಡ್ಬಿಡ್ತು ಅಂತಂದರೆ ನೀವು ಜಗತ್ತಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಆ ರಾಶಿ ಅಂತೆ ಈ ರಾಶಿ ಅಂತ ನಾವು ಹೇಳ್ತೀವಿ ರಾಶಿ ಭವಿಷ್ಯನ. ಆ ಟೈಮ್ಗೆ ಅದು ನಡೆಯುತ್ತೆ ಅಂತ ಹೇಳ್ತೀವಿ. ಆದರೆ ಅದು ಯಾವುದೂ ಅಲ್ಲ. ಜಸ್ಟ್ 10% ಮಾತ್ರ ರಾಶಿ ಭವಿಷ್ಯ, ಜಸ್ಟ್ 10% ಅಷ್ಟೇ. ಇನ್ನು 90% ನಿಮ್ಮ ಜಾತಕ, ನಿಮ್ಮ ಮನೆಯ ಜಾತಕ. ನಿಮ್ಮ ಜಾತಕ, ನಿಮ್ಮ ಮನೆ ಜಾತಕನ ಯಾವತ್ತು ಪರಿಶುದ್ಧರಾಗಿ ನೋಡ್ಕೊಳ್ತೀರ ಆವತ್ತು ನೀವು 100% ಫುಲ್ಫಿಲ್ ಆದಂಗೆ. ಇದು ನಿಜವಾಗಿರ್ತಕ್ಕಂಥ ಶಾಸ್ತ್ರದ ಫಲಿತಾಂಶ. ಇದನ್ನೆಲ್ಲ ಫಾಲೋ ಅಪ್ ಮಾಡಿ, ಒಳ್ಳೆಯದಾಗ್ತದೆ.